ಎಲ್ಲರಿಗೂ ಶುಭ ಕೋರ್ತಾ ಇವಾಗ ನೆಕ್ಸ್ಟ್ ಎಪಿಸೋಡಲ್ಲಿ ಅಥವಾ ನೆಕ್ಸ್ಟ್ ಶಿಕ್ಷಣವನ್ನ ತಮಗಾಗಿ ಅಷ್ಟೇ ಅಂತಲ್ಲ, ಬೇರೆ ಬೇರೆ ಎಕ್ಸಾಮ್ಗಳಿಗೆ, ಬೇರೆ ಬೇರೆ ಪರೀಕ್ಷೆಗಳಿಗೆ ಕ್ವಶನ್ ಅನ್ನ ಪ್ರಶ್ನೆಗಳು ಬಂದಿರ್ತವೆ. ಅದು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ಅಂದ್ರೆ ಮಾತೃಕೆಗಳು ಅಂತ ಕರಿತೀವಿ. ಜೊತೆಗೆ ಮ್ಯಾಟ್ರಿಕ್ಸ್ ನಂಬರ್ಸ್ ಅಂದ್ರೆ ಮಾತೃಕೆ ಸಂಖ್ಯೆಗಳು ಇಲ್ಲಿದೆ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಮ್ಯಾಟ್ರಿಕ್ಸ್ ಆಫ್ ನಂಬರ್ಸ್. ಸೂಚನೆಗಳು ಬಂದಾಗ ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಇರುತ್ತೆ. ಇವು ಎಲ್ಲ ಎಕ್ಸಾಮ್ಸ್ ಅಲ್ಲಿ ಕೂಡ ಬರ್ತಾ ಇದ್ದಾವೆ ರೀಸೆಂಟ್ ಆಗಿ. ಈಗ ನೋಡೋಣ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ಇದ್ದ ಪ್ಲೇಸ್ ಅಲ್ಲಿ ಯಾವ್ದು ನಮಗೆ ಸಂಖ್ಯೆ ಬರತ್ತಂತ ತಿಳ್ಕೋಬೇಕಾಗತ್ತೆ. ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್ ಇನ್ ದ ಗಿವನ್ ಮ್ಯಾಟ್ರಿಕ್ಸ್ ಆಫ್ ದ ನಂಬರ್ಸ್. ಕನ್ನಡದಲ್ಲಿ ಬಂದಾಗ ಕೊಟ್ಟಿರುವ ಮಾತ್ರೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ರೀತಿಯಾಗಿ ಪ್ರಪ್ರಥಮವಾಗಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಪರೀಕ್ಷೆಗಳನ್ನ ನೋಡಿದಾಗ ಅಥವಾ ಎಷ್ಟೋ ನಮ್ಮ ಇದು ನೋಡಿದಾಗ ಓನ್ಲಿ ಕನ್ನಡ ಮೀಡಿಯಂ ಸಿಗತ್ತೆ, ಕೆಲವೊಂದು ಕಡೆ ಓನ್ಲಿ ಇಂಗ್ಲಿಷ್ ಮೀಡಿಯಂ ಸಿಗತ್ತೆ. ಆದರೆ ಇಬ್ರು ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಇದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ತಮ್ಮ ಕೋಪರೇಷನ್, ತಮ್ಮ ಸಹಕಾರ ಕೂಡ ಅವಶ್ಯಕತೆ ಇದೆ. ಸೊ ಈ ಕ್ವಶನ್ ನೋಡ್ಕೊತ ಹೋದಾಗ ಅಲ್ಲಿ ಬಿಡಿಸ್ತೀವಿ. ಇಲ್ಲಿ ನೋಡಿಲಿ ಯಾವ ರೀತಿ ಅಂತಂದ್ರೆ ಇಲ್ಲಿ 36 ಇದೆ, 10 ಇದೆ, ಇಲ್ಲಿ 64 ಇದೆ. ಸೊ ಈ ರೀತಿ ಬರ್ಬೇಕಾದ್ರೆ ನಾವು ನೋಡ್ಬೇಕು, ಇಲ್ಲಿ ಕಾಮನ್ ಆಗಿ ಬಿ ಈಕ್ವಲ್ ಟು ಬರ್ಬೇಕಂದ್ರ ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಬಿ, ಎ ಪ್ಲಸ್ ಸಿ ಅಂತ ಹಾಕೋಬೇಕಾಗತ್ತೆ. ಏನು ಬಿ ಅಂತ ಹೇಳಿದಾಗ ಇದು ಎ ಅಂತ ಕರಿಬೇಕಾಗತ್ತೆ, ಇದು ಬಿ ಅಂತ ಕರಿಬೇಕಾಗತ್ತೆ, ಇದು ಸಿ ಅಂತ ಕರಿಬೇಕಾಗತ್ತೆ. ಕಾಲಮ್ 1 ಕಾಲಮ್ 2 ಅಂತ ಕರಿಬಹುದು, ಅಥವಾ A1 B1 A1 A2 A3 ಅಂತ ಕರಿಬಹುದು, ಅಥವಾ ABC ಅಂತ ಕರಿಬಹುದು. ಸೊ ಇಲ್ಲಿ ನೋಡಿ ಇವಾಗ 10 ಬಿ ಅಂದ್ರೆ 10 ಈಕ್ವಲ್ ಟು ಮಾಡ್ಬೇಕಂದ್ರೆ ಯಾವ್ದಾವ್ದು ಕೊಡ್ಬೇಕು? ಸ್ಕ್ವೇರ್ ರೂಟ್ ಆಫ್ ಎ ಅಂದ್ರೆ ಇವಾಗ 36 ಇದೆ, ಪ್ಲಸ್ ಇದೆ, ಜೊತೆಗೆ 64 ಟೋಟಲಿ ಕೊಡಿಸಿ ಎಷ್ಟು ಬಂತು? 100 ಬಂತು. 100 ಅನ್ನ ಸ್ಕ್ವೇರ್ ರೂಟ್ ಹೊಡೆದ್ರೆ ಅಥವಾ 100 100 ಇರುತ್ತೆ, 100 ವರ್ಗಮೂಲ ಕಂಡಿಡಿದ್ರೆ ನಮ್ಗೆ ಎಷ್ಟಾಗತ್ತೆ? ಅದು 10 ಆಗಿರುತ್ತೆ. ಅದೇ ಇದು ಆನ್ಸರ್ ಆಗಿರುತ್ತೆ. ಸೇಮ್ ಥಿಂಗ್ ನೆಕ್ಸ್ಟ್ ನೋಡ್ಬೇಕು. ನಮಗೆ ಕೆಳಗೆ ನೋಡೋಣ. ಇವಾಗ 12 ಬರ್ಬೇಕಾದ್ರೆ ಕಾರಣ ಏನಿದೆ? ಸ್ಕ್ವೇರ್ ರೂಟ್ ಹೊಡ್ಕೊಂಡ್ರೆ 44 ಪ್ಲಸ್ 100 ಈಕ್ವಲ್ ಟು ಅಂತ ಎಷ್ಟು ಬಂತು? 144 ಬಂತು. 144 ನಾವು ಸ್ಕ್ವೇರ್ ರೂಟ್ ಹೊಡೆದ್ರೆ ಎಷ್ಟು ಬರುತ್ತೆ? 12 ಬರುತ್ತಾನೆ. ಹಿಯರ್ ಆಲ್ಸೋ ಕೇಮ್ 12. ಸೇಮ್ ಥಿಂಗ್ ಹಂಗೆ ಈ 11 ವರ್ಗಮೂಲ ಬರ್ಬೇಕಂದ್ರೆ 11 ವರ್ಗ ಬರ್ಬೇಕಂದ್ರೆ ಎಷ್ಟು? 11 ವರ್ಗ ಅಂದ್ರೆ ಎಷ್ಟು? ಇಲ್ಲಿ 11 ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಯಾವ್ದಾವ್ದು ಕೂಡಿಸ್ಬೇಕು? 51 ಕೂಡಿಸ್ಬೇಕು. 50 ಪ್ಲಸ್ ಇನ್ನೊಂದು ಏನು ಕೂಡಿಸ್ಬೇಕು? 21 ಬರ್ಬೇಕಾದ್ರೆ ಯಾವ್ದಾಗೆ 81 ಬರಕ್ ಸಾಧ್ಯ ಇಲ್ಲ, 91 ಬರಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವ್ದು ಬರುತ್ತೆ? 71 ಬರುತ್ತೆ. 71 ಕೂಡಿಸಿ ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ? 71 ಕೂಡಿಸ್ರೆ 121 ಬರುತ್ತೆ. 121 ಸ್ಕ್ವೇರ್ ರೂಟ್ ಹೊಡೆದ್ರೆ 11 ಬರುತ್ತೆ. ಆನ್ಸರ್ ಈಕ್ವಲ್ ಟು ಯಾವುದು? 70 ಬರುತ್ತೆ. ಆನ್ಸರ್ ಈಕ್ವಲ್ ಟು ಇದೆ ಆನ್ಸರ್ ಆಗಿರುತ್ತೆ. ಇಸ್ಂಟ್ ಇಟ್? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇವಾಗ ಇಲ್ಲೊಂದಿದೆ. ಯಾವ ರೀತಿ ಕ್ವಶನ್ಸ್ ಇದಾವ? ಹಂಗೆ ನೋಡ್ಬೇಕು. ಇವಾಗ ಏನು ಇದನ್ನ ಕೌಂಟ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆನಾ? ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಎ ಇಂಟು ಬಿ ಇಂಟು
ಸಿ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಟ್ರೈ ಮಾಡಿ. ಹಾಂ, ಎ ಇಂಟು ಬಿ ಇಂಟು ಸಿ ಇಂಟು ಮಾಡಿರಿ, ಆನ್ಸರ್ ಸಿಗುತ್ತೆ. ಭಾಳ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಪಾಯಿಂಟಲ್ಲಿ ಗೊತ್ತಾಗತ್ತೆ ನಿಮಗೆ, ಫಾರ್ಮುಲಾ ಗೊತ್ತಾಗ್ಬಿಟ್ರೆ. ಹಾಂ, ಅಷ್ಟು. ಯಾಕಂದ್ರೆ ಈಕ್ವಲ್ ಟು ಸೇಮ್ ಬರ್ತಾವೆಲ್ಲ, ಹೀಗೆ ಒಂದೇ ಬರ್ತೈತಿ. ಅದು ಯಾವ್ದು ಮೈನಸ್ ಬರ್ತದೆ ನೋಡ್ರಿ, ಆನ್ಸರ್ ಆಗಿ ಬರ್ತದೆ. 7 28, 28 ಕಾಮನ್ ಮಾಡ್ಕೋಬೇಕು. ಇಲ್ಲಿ ಕಾಮನ್ ಅಲ್ಲಿ 28 ಯಾವ್ದು ಹೊರಗಿರುತ್ತೆ ನೋಡ್ರಿ. ಇಲ್ಲಿ ಪ್ರಯತ್ನ ಮಾಡಿ, ಗೊತ್ತಾಗತ್ತೆ ನಿಮಗೆ. ಹಾಂ, 28 ಕಾಮನ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಎಷ್ಟು ಬರುತ್ತೆ ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಥಿಂಕ್ ಮಾಡ್ರಿ. ಹಾಂ, ಸೇಮ್ ಆನ್ಸರ್ ಈಕ್ವಲ್ ಟು 28 ಆಗುತ್ತೆ. ನೆಕ್ಸ್ಟು 39ನೇ ಕ್ವಶನ್ಸು ಸಿಂಪಲ್ ಇದೆ. ಇಲ್ಲಿ ನೋಡ್ರಿ, ಏನೇನು ಡಿಫ್ರೆನ್ಸ್ ಆಗಿದೆ ಚೆಕ್ ಮಾಡ್ಬೇಕು ನಾವೀಗ. ಯಾಕೆ ಡಿಫ್ರೆಂಟ್ ಕ್ವಶನ್ ಬರ್ತಾವೆ ಇಲ್ಲಿ. ಈಗ ಸೇಮ್ ಕ್ವಶನ್ ಬಿಡಿಸೋ ಅವಶ್ಯಕತೆ ಇಲ್ಲ, ಸೇಮ್ ಬಿಡಿಸೋ ಅರ್ಥ ಇರೋಲ್ಲ. ಈಗ ವಿ ನೀಡ್ ಓನ್ಲಿ ಕಾನ್ಸೆಪ್ಟ್ ಆ್ಯಂಡ್ ಡಿಫ್ರೆಂಟ್ ಮೆಥಡ್ಸ್ ಹಿಯರ್ ಆಲ್ಸೋ ವಿ ನೀಡ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಏನು ಮಾಡಬೇಕು? ಎ ಬಿ ಸಿ ಸೇಮ್, ಬಿ ಅಗೇನ್ ಸಿ. ನಮ್ಗೆ ಬೇಕಾಗಿದ್ದೇನೋ ಸಿ ಬರ್ಬೇಕಂತ ಹೇಳಿದಾಗ ಸಿ ಈಕ್ವಲ್ ಟು ಏನು ಮಾಡಬೇಕು? ಸಿ ಈಕ್ವಲ್ ಟು ಏನು ಮಾಡ್ಬೇಕಂದ್ರೆ 1/2 ಇಂಟು ಯಾವುದು ಇಂಟು ಏನು ಮಾಡಬೇಕು? ಎ ಮಾಡಬೇಕು ಪ್ಲಸ್ 2b ಮಾಡಬೇಕು. ಹೇಗೆ? 30 ಆನ್ಸರ್ ನಮಗೆ ಬರಬೇಕಂದ್ರೆ ನಾವೇನು ಮಾಡಬೇಕು? 1/2 ಮಾಡಬೇಕು. ಇಂಟು ಎ ಅಂದರೆ 16 ಇರುತ್ತೆ, ಪ್ಲಸ್ 2 ಮಾಡ್ತೀವಿ. ಬಿ ಅಂದರೆ ಎಷ್ಟು? ಇಂಟು 11 ಇದೆ ನೋಡ್ರಿ. 11 ಇಂಟು 2 ಅಂದರೆ 22, ಪ್ಲಸ್ 2 ಬಂದ್ಲೆ 2 8 ಹೌದಾ? 8 ಇಡೋನು. ಹಾಗಾದ್ರೆ ಎಷ್ಟು ಬಂತ ಆನ್ಸರ? 30 ಬತ್ತಾನೆ. ಈ ಕಡೆ ಬತ್ತು, ಇದು 30 ಆಯ್ತು. ಹೌದಾನೆ? ನೋಡ್ರಿ, 30 ಆಯ್ತಾ? ಸೇಮ್ ಮೆಥಡನ್ನ ಈ ಫಾರ್ಮುಲಾ ಯೂಸ್ ಮಾಡ್ರಿ. ಅದನ್ನು ಈ ಫಾರ್ಮುಲಾ ಯೂಸ್ ಮಾಡ್ರಿ, ಕರೆಕ್ಟ್ ಬರ್ತಾ ಆನ್ಸರ್. ಯಾವ್ದು ಬರ್ತ ಹೇಳಿ ನನಗೆ. ಆನ್ಸರ್ಗಳು ಇದು ಬರುತ್ತೆ. ಆನ್ಸರ್ ಈಕ್ವಲ್ ಟು ಇದು ಬರುತ್ತೆ. ಹೆಂಗೆ ಬರುತ್ತೆ ಸ್ವಲ್ಪ ತಿಳಿಸ್ಬೇಕಾರೆ, ತಿಳಿಸಂದ್ರೆ ಇಲ್ಲಿ ನೋಡಲಿ. ಏನು ನಮ್ಗೆ ಬೇಕಾಗಿದೋ? ಎ ಕಂಡುಹಿಡಿಬೇಕಾಗಿದೆ. ಸಿ ಈಕ್ವಲ್ ಟು ಅಲ್ಲಿ 36 ಬಂದಿದೆ ಆಲ್ರೆಡಿ. ಓಕೆ, ಈಕ್ವಲ್ ಟು ಏನು ಮಾಡಬೇಕಾದ್ರೆ ಫಾರ್ಮುಲಾ ಏನಿದೆ? 1/2 ಇದೆ, ಇಂಟು ಇದೆ. ಎ ಗೊತ್ತಿಲ್ಲ, ಎಕ್ಸ್ ಇಟ್ಕೋ. ನೆಕ್ಸ್ಟು ಪ್ಲಸ್ 2 ಇಂಟು ಬಿ ಎಷ್ಟಿದೆ? 13 ಇದೆ. ಹೌದಾ? 13 ಇದ್ದಾನೆ. ಈಗ ನೋಡಿ, 13 2 26 ಇದೆ. 13 2 ಎಷ್ಟಿದೆ? 26 ಇದೆ. ಈ ಕಡೆ ಬೇಕಾಗಿತ್ತು ನಮ್ಗೆ 36 ಬೇಕಾಗೈತಿ. ಇನ್ನು ಎಷ್ಟು ಉಳಿತಿ ಮೈನಸ್ ಇಲ್ಲಿ? ಹಾಗೆ ಎಷ್ಟು ಬರ್ಬೇಕಿಲ್ಲಿ? ಎಕ್ಸ್ ಈಕ್ವಲ್ ಟು ಕಾಮನ್ ಮಾಡ್ಬೇಕಿಲ್ಲಿ. ಎಕ್ಸ್ ಈಕ್ವಲ್ ಟು 1/2 ಇಂಟು 20 ಇಟ್ಕೊಂಡು ನೋಡಿ, ಗೊತ್ತಾಗತ್ತೆ. 2 1 2 10 10 ಪ್ಲಸ್ 26 ಇಸ್ ಈಕ್ವಲ್ ಟು 36 ಬರುತ್ತೆ. ಈಕ್ವಲ್ ಟು ಇಲ್ಲಿ ಕೂಡ 36 ಆಗತ್ತೆ. ಆನ್ಸರ್ ಈಕ್ವಲ್ ಟು 36. ಯಾವ್ದಾಯ್ತು ಇವಾಗ? 20 ತೊಗೊಂತಾನೆ, ಇಲ್ಲಿದ್ದಾನೆ 20. ಇದು ಆನ್ಸರ್ ಈಕ್ವಲ್ ಟು 20. isn't it? Next question 40 ಕ್ವಶನ್ ಹೆಂಗೆ ಸ್ವಲ್ಪ ಥಿಂಕ್ ಮಾಡೋಣ.
40 ಹೆಂಗಿದೆ ಅದು ಡಿಫ್ರೆನ್ಸ್ ನೋಡ್ಬೇಕಾ. ಇದು ಬಿ ಕಂಡಿಡ್ಬೇಕಾ ಮುಂಚೆ ನಾವು ಬಿ ಈಕ್ವಲ್ ಟು ಇದೇ ಬರ್ಬೇಕಂತಿಲ್ಲ ನಿಮಗೆ. ಮೆಥಡ್ಸ್ ಭಾಳ ರಾಂಗ್ ಮೆಥಡ್ಸ್ ರಾಂಗ್ ಅಂತ ಜಾಸ್ತಿ ಡಿಫಿಕಲ್ಟ್ ಅವು ಕೆಲವೊಂದು ಕ್ವಶನ್ಸ್ ಎಲ್ಲ ನೋಡಿದಾಗ ಬಿ ಬೇಕಾ ಯಾಕೆ ದೊಡ್ಡದಿರೋದು ನೋಡ್ಬೇಕು ನಮ್ಮ ಕ್ವಶನ್ ಮ್ಯಾಗ ಹೆಂಗೆ ನೋಡ್ಬೇಕಂತಿಲ್ಲ. ಬಿ ಬೇಕಂತ ಹೇಳಿದಾಗ ನಾವು ನೋಡಬೇಕು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ಎಷ್ಟ ಬಿ ಸ್ಕ್ವೇರ್ ಬಿ ಆಗತ್ತೆ ನೋಡಿಲಿ ಬಿಡಿಸ್ತಾವಲ್ಲಿ. ಎ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಮಾಡೋ ಪ್ಲಸ್ ಸಿ 8 ಸ್ಕ್ವೇರ್ ಮಾಡೋ 8 8 64 ಪ್ಲಸ್ 9 ಎಷ್ಟು ಬಂತು 73 ಐತಿ 73 ನೋಡ್ರಿ. ನೆಕ್ಸ್ಟ್ ಇದು 7 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ 49 ಪ್ಲಸ್ 36 85 ಐತೆ 85 ಇಲ್ಲಿ ನೋಡ್ರಿ. ನೆಕ್ಸ್ಟ್ 97 ಬರ್ಬೇಕಾರೆ ಏನು ಮಾಡ್ಬೇಕಿಲ್ಲ ಏನು ಸಿಂಪಲ್ ಭಾಳ ಐತೆ 4 ಸ್ಕ್ವೇರ್ ಕೂಡಿಸ್ಬೇಕಾ 4 ಸ್ಕ್ವೇರ್ಗೆ 4 ಸ್ಕ್ವೇರ್ ತಾನೆ 4 ಸ್ಕ್ವೇರ್ ಎಷ್ಟಾಯ್ತು ಪ್ಲಸ್ 9 ಸ್ಕ್ವೇರ್ 4 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಎಷ್ಟು 81 ಪ್ಲಸ್ 16 97 ಐತಿ ಆನ್ಸರ್ ಯಾವ್ದಂಗಾರ ಅದ್ರಾಗ 9. ನೆಕ್ಸ್ಟ್ 41 ಕ್ವಶನ್ ನಂಬರ್ 41 ಕ್ವಶನ್ ನಂಬರ್ 41 ಇದೆ. ಇದನ್ನ ಸ್ವಲ್ಪ ಥಿಂಕ್ ಮಾಡಬೇಕು. ಏನು ಥಿಂಕ್ ಮಾಡಬೇಕು ಯಾವುದೋ ಸ್ಕ್ವೇರ್ ಕ್ಯೂಬ್ ರೂಟ್ ಬರ್ತಾವೆ ಹಿಂಗೋ ಸ್ಕ್ವೇರ್ ಕ್ಯೂಬ್ ರೂಟ್ ಬರ್ತದೆ ಫಾರ್ಮುಲಾ ನೋಡ್ಬೇಕು. ನಮ್ಮ ಫಾರ್ಮುಲಾ ಹೆಂಗೆ ಬರುತ್ತೆ ಬಿ ಈಕ್ವಲ್ ಟು ನೆಕ್ಸ್ಟ್ ಎ ಮೈನಸ್ ಸಿ ಮಾಡ್ಕೋಬೇಕಾಗತ್ತೆ. ಬಿ ಅಂದ್ರೆ ಯಾವುದು ಇದು ನೋಡಲಿ ಮಾಡಿ ತೋರಿಸ್ತಲೆ. ಬಿ ಈಕ್ವಲ್ ಟು ಬ್ರೆಕೆಟ್ ಸ್ಮಾರ್ಟ್ ಬ್ರೆಕೆಟ್ ಸ್ಕ್ವೇರ್ ರೂಟ್ ಯಾವುದು ಎ ಎಷ್ಟಿದೆ 126 ಐತಿ ಮೈನಸ್ ಎಷ್ಟು 67 ಎಷ್ಟು ಬಂತು 64 ಬಂತ 64 ಸ್ಕ್ವೇರ್ ರೂಟ್ ಎಷ್ಟು 8 ಹಿಯರ್ 8 ಅಂತ ಬಂತಲ್ಲ ಇದೆ 8 ಇಲ್ಲೇ ಇದೆ ಅವನಿಗೆ ಇದೆ ತಾನೆ. ನೆಕ್ಸ್ಟ್ ಸೇಮ್ ಹಂಗೆ ಬರುತ್ತೆ ಇಲ್ಲಿ ಈಗ ಬಿಡಿಸ್ತಿಲ್ಲ 11 ಬರ್ಬೇಕಂದ್ರೆ ಹೆಂಗೆ ಬಿಡಿಸ್ತೀವಿ ಈಕ್ವಲ್ ಟು ಫಾರ್ಮುಲಾ. ಈ ಫಾರ್ಮುಲಾ ಬರಿಬಾರ್ದು ನೀವು ಒಟ್ಟು ಇವೇನು ಸೂತ್ರದಲ್ಲ ಸೂತ್ರ ಬರ್ಸಿರ್ತಲ್ಲ ಈ ಸೂತ್ರ ಮಟ್ಟ ಬರಿಬೇಡ್ರಿ. ಪ್ರತಿಯೊಂದು ಸೂತ್ರ ಇಂಪಾರ್ಟೆಂಟ್ ಆಗ್ತಾವೆ. ಏನು 244 ಮೈನಸ್ 123 ಏಟತ್ತು 121 ಹೌದು ತಾನೆ 121 ಸ್ಕ್ವೇರ್ ರೂಟ್ ಎಷ್ಟು 11. ಭಾಳ ಸಿಂಪಲ್ ಐತೆ ಮ್ಯಾಥ್ಸ್ ಆಯ್ತಿಲ್ಲ ಅನ್ನೋದಿಲ್ಲ ಆಯ್ತಲ್ಲ ಅನ್ನೋದು. ಸೇಮ್ ಹಂಗೆ 337 ಮೈನಸ್ ಎಷ್ಟು 81 ಗೊತ್ತಾಗತ್ತೆ ನಮಗೆ ಎಷ್ಟು ಬಂದು ಮೈನಸ್ ಅಂದರೆ 81 ಸುಮ್ಮನೆ ಗೊತ್ತಾಗಲಿಕ್ಕೆ ಹಿಂಗೆ ಕಳೀರಿ ಹಿಂಗೆ ಕಳೀರಿ 337 ಮೈನಸ್ 81 7ರಾಗ ಒಂದು ಕಳೆದ್ರೆ 6 ಉಳಿತು. ನೆಕ್ಸ್ಟ್ ಕೈಲ ಒಂದು ಕೊಡಿ 13ರಾಗ 9 ಕಳೀರಿ 4 ಉಳಿತು. ನೆಕ್ಸ್ಟ್ ಒಂದು ಕೊಡಿ ಎಷ್ಟು ಬಂತು ಸ್ವಲ್ಪ ಇಲ್ಲಿ ನೋಡ್ಬೇಕು. ಹಿಂಗೆ ಕ್ವಶನ್ಸ್ ಎಲ್ಲ ಡಿಫ್ರೆಂಟ್ ಇರ್ತಾವೆ. 13 ಇದಕ್ಕೆಲ್ಲ ಬರುತ್ತೆ 5 ಬರುತ್ತೆ ಇದು 256 16 ತಾನೆ. ಇದು ಆನ್ಸರ್ ಇಸ್ಕೊಲ್ ಟು 16. ನೆಕ್ಸ್ಟ್ ಕ್ವಶನ್ ನಂಬರ್ ಸೀಕ್ವೆನ್ಸ್. ನಂಬರ್ ಸೀಕ್ವೆನ್ಸ್ ಭಾಳ ಈಜಿ ಇದೆ. ನಂಬರ್ ಸೀಕ್ವೆನ್ಸ್
ಭಾಳ ಈಸಿ ಇದೆ. ಹೆಂಗಿದೆ ನೋಡ್ರಿ, ಏನು ಹೇಳ್ತಾರೆ ಕ್ವಶನ್ಸ್. ಅನುಕ್ರಮ ಸಂಖ್ಯೆಗಳು ಅಂತ ಕರಿತೀವಿ. ಅನುಕ್ರಮ ಸಂಖ್ಯೆಗಳು ಹೆಂಗೆ ಡೈರೆಕ್ಟ್ ಕೂಡ ಇನ್ ದ ಗಿವನ್ ಸೀಕ್ವೆನ್ಸ್ ಹೌ ಮೆನಿ ಟೈಮ್ಸ್ ಆನ್ ಆಡ್ ನಂಬರ್ಸ್ ಅಪಿಯರ್ಸ್ ಬಿಟ್ವೀನ್ ಟೂ ಇವನ್ ನಂಬರ್ಸ್ ಅಂತೆ. in the given sequence how many times an odd numbers appears between two even numbers. ಕನ್ನಡದಲ್ಲಿ ಹೇಳ್ತಾರೆ, ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ್ ಸಂಖ್ಯೆಯು ಎಷ್ಟು ಬಾರಿ ಎರಡು ಸಮ ಸಂಖ್ಯೆಗಳ ನಡುವೆ ಬಂದಿದೆ. ಎರಡು ಸಮ ಸಂಖ್ಯೆಗಳ ನಡುವೆ ಬಂದಿದ್ದಾರೆ. ಹೆಂಗಿರೋದು ಎರಡು ಸಮ ಸಂಖ್ಯೆ? ನಾವು ಆ ಕಡೆ ಈ ಕಡೆ ಸಮ ಸಂಖ್ಯೆ ಇರ್ಬೇಕು. ಹಾ, ಇಲ್ಲಿ ಮಾಹಿತಿ ಎರಡು ಸಮ ಸಂಖ್ಯೆ ಇರ್ತಾನೆ, ಇದೊಂದು ಸಮ ಸಂಖ್ಯೆ ಇಲ್ಲೊಂದು ಈ ರೀತಿ. ಕ್ವಶನ್ ಹೇಗತ್ತಾನ ಇಲ್ಲಿ ಕ್ವಶನ್ಸ್ ಹೆಂಗಿದೆ. ಇನ್ ದ ಗಿವನ್ ಸೀಕ್ವೆನ್ಸ್ ಹೌ ಮೆನಿ ಟೈಮ್ಸ್ ಆನ್ ಆಡ್ ನಂಬರ್ಸ್ ಅಪಿಯರ್ಸ್ ಬಿಟ್ವೀನ್ ಟೂ ಇವನ್ ನಂಬರ್ಸ್ ಅಂತ ಕೇಳ್ತಾರೆ. ಅಂದರೆ ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ್ ಸಂಖ್ಯೆಯು ಎಷ್ಟು ಬಾರಿ ಎರಡು ಸಮ ಸಂಖ್ಯೆಗಳ ನಡುವೆ ಬಂದಿದೆ. ಹೌದಾ? ಮತ್ತೆಲ್ಲಿ ಬಂದಿದೆ ನೋಡಿಲಿ, ಸೇಮ್ ಹಾಗೆ ಇಲ್ಲೋ ಬಂದಿದ್ದಾನ, ಎರಡು ಸಮ ಸಂಖ್ಯೆಗಳದಾವ. ಗುಡ್, ವೆರಿ ಗುಡ್. ಮತ್ತೆಲ್ಲಿ ಬಂದಿದೆ, ಇಲ್ಲಿ ಎರಡು ಸಮ ಸಂಖ್ಯೆಗಳದಾವ. ವೆರಿ ಗುಡ್. ಮತ್ತೆ ಇದೊಂದು ಸಮ ಸಂಖ್ಯೆಗಳ ನಡುವೆ ಬಂದಿದೆ. ಬೆಸ್ ಸಂಖ್ಯೆಗಳ ಎಷ್ಟು ಸಮ ಸಂಖ್ಯೆಗಳ ನಡುವೆ ಬಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ಬಂದವು? ಆನ್ಸರ್ ಈಕ್ವಲ್ ಟು 4. ಐತಿದ್ರೆ 4 ಆನ್ಸರ್. ಡನ್, ಸಿಂಪಲ್. ನೆಕ್ಸ್ಟ್ ಕ್ವಶನ್. In the given sequence, the how many times an even number greater than 3 appears between two odd numbers. ಕೊಟ್ಟಿರುವ ಶ್ರೇಣಿಯಲ್ಲಿ 3ಕ್ಕಿಂತ ದೊಡ್ಡದಾದ ಸಮ ಸಂಖ್ಯೆ ಎಷ್ಟು ಬಾರಿ ಬೆಸ್ ಸಂಖ್ಯೆ ನಡುವೆ ಬಂದಿದೆ. ಏನು ಹಂಗಂದ್ರೆ, ಇನ್ ದ ಗಿವನ್ ಸೀಕ್ವೆನ್ಸ್ ಹೌ ಮೆನಿ ಟೈಮ್ಸ್ ಆನ್ ಇವನ್ ನಂಬರ್ ಗ್ರೇಟರ್ ದನ್ 3 ಇರಬೇಕು, 3ಕ್ಕಿಂತ ಜಾಸ್ತಿ ಇರಬೇಕು, ಆದರೆ ಬೆಸ ಸಂಖ್ಯೆಗಳ ನಡುವೆ ಬಂದಿರಬೇಕು ಅಂತ ಕೇಳ್ತಾರೆ. 3ಕ್ಕಿಂತ ನೋಡಿದ್ರೆ 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು. 5 ಬರಂಗಿಲ್ಲ, 6 ಬರುತ್ತೆ. ಬೇರೆ ಬೇರೆ ನೋಡೋಣ ಅದು ಹೆಂಗೆ ಬರ್ತದೆ ಕಾಮನ್ ಆಗಿ. ಸ್ವಲ್ಪ ನೋಡಿ ವಿಚಾರ ಮಾಡಿದ್ರೆ ಕ್ವಶನ್ಸ್ ಹೆಂಗೆ ಬರ್ತದ. ಫಸ್ಟ್ ನೋಡ್ರಿ, 3ಕ್ಕೆ 2 ಬೆಸ್ ಸಂಖ್ಯೆ ನಡುವೆ 4 ಬಂದೈತಿ, 3ಕ್ಕಿಂತ ದೊಡ್ಡೈತಿ. 2 ಬೆಸ್ ಸಂಖ್ಯೆಗಳ ನಡಬೇಕು. 7, 5, 6, 7, 6, 5 ಇದು ಬೆಸ್ ಸಂಖ್ಯೆಗಳಿಗೆ ಐತಿ. 6, 3 ಸಮ ಸಂಖ್ಯೆ ತಾನೇ ಅದ, 3ಕ್ಕಿಂತ ದೊಡ್ಡದೈತಿಲ್ಲ ತಾನೇ ಅದ. ಹೌದಾ? ನೆಕ್ಸ್ಟ್ ಯಾವ ನೋಡಲಿ, ಇಲ್ಲೊಂದು ಐತಿ. ಹಾಗಾದ್ರೆ ಎಷ್ಟು ಬಂದವು ಟೋಟ್ಲಿ? ಎಷ್ಟು ಬಂದಂಗೆ ಅದು? 3 ಬಂದು. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಕ್ವಶನ್ ಇದೆ. ಡೈರೆಕ್ಟ್ ಇನ್ ದ ಸಿರೀಸ್ 6, 4, 1, 2, 2, 8, 7, 4, 2, 1, 5, 3, 8, 6, 2, 2, 7, 14, 13, 5, 8, 6. How many pairs of successive numbers have a difference of 2 each ಅಂತಿದೆ. ಸಂಖ್ಯಾ ಶ್ರೇಣಿಯಲ್ಲಿ ಕೊಟ್ಟಿರುವ ಸಂಖ್ಯೆ, ಇದರಲ್ಲಿ ಯಾವುದೇ 2 ಅನುಕ್ರಮಗಳು ಇಲ್ಲದೋ. ಈ ಅನುಕ್ರಮ ಸಂಖ್ಯೆಗಳಲ್ಲಿ ಏನಾಗಬೇಕು? ಯಾವುದೇ 2 ನಡುವಿನ ವ್ಯತ್ಯಾಸ ಏನಿರಬೇಕು? 2 ಆಗಿರ್ಬೇಕಂತ. ಯಾವ್ಯಾವ 2 ಆಗಿದಾವ? ಫಸ್ಟ್ ನೋಡಲ್ಲಿ ಇದ್ರ ವ್ಯತ್ಯಾಸ ಐತಿ. ಎಷ್ಟಾಗೈತೆ? 2 ಐತಿ. ನೆಕ್ಸ್ಟ್ ಇಲ್ಲಿ 2 ಐತಿ ವ್ಯತ್ಯಾಸ. ಅಷ್ಟೇ ವ್ಯತ್ಯಾಸ 2 ಇರ್ಬೇಕು ಅಷ್ಟೇ. ಇಲ್ಲೊಂದು ಐತಿ. ವೆರಿ ಗುಡ್. ನೆಕ್ಸ್ಟ್ ಇಲ್ಲೊಂದು ಐತಿ. ಹೌದಾ? ಇನ್ನೊಂದು 1, 2, 3, 4 ಅದನ್ನು ಈಗ ಚೆಕ್ ಮಾಡ್ರಿ ನಮ್ಮಿ. ಇಲ್ಲೋ ಆಯ್ತು ವ್ಯತ್ಯಾಸ. ಆನ್ಸರ್ ಈಕ್ವಲ್ ಟು 5. ನೆಕ್ಸ್ಟ್ ಕ್ವಶನ್. Very good, very interesting point here. Numbers with diagrams
ಚಿತ್ರಗಳಲ್ಲಿ ಸಂಖ್ಯೆಗಳ ಸಂಬಂಧ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ದಿಸ್ ಒನ್. ಹಿಯರ್ ಲಿಸನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡಿಯರ್ ಮೈ ಫ್ರೆಂಡ್ಸ್, ಡಿಯರ್ಸ್ all my future Indian bright Indians. The questions, the direction ಹೇಳ್ತಾನೆ. The direction given below the number or in the figures or related, identify the relationship that exists among the numbers in the figures from among the given choice under each and find the correct answer from the given options. ಕನ್ನಡದಲ್ಲಿ ಸೂಚನೆಗಳ ಮುಂದೆ ನೀಡಿರುವ ಪ್ರಶ್ನೆಗಳು ಚಿತ್ರಗಳಲ್ಲಿನ ಸಂಖ್ಯೆಗಳಿಗೆ ಸಂಬಂಧಿತವಾಗಿದೆ. ಆಕೃತಿಯಲ್ಲಿನ ಸಂಖ್ಯೆಗಳು ಒಂದು ನಿರ್ದಿಷ್ಟ ಸಂಬಂಧವನ್ನು ಹೊಂದಿದೆ. ಪ್ರತಿಯೊಂದು ಪ್ರಶ್ನೆಗಳಲ್ಲಿನ ಸಂಖ್ಯೆಗಳಿರುವ ಸಂಬಂಧವನ್ನು ಕಂಡುಹಿಡಿದು ನೀಡಿರುವ ಪರ್ಯಾಯಗಳಲ್ಲಿನ ಸರಿಯಾದನ್ನು ಆಯ್ಕೆ ಮಾಡಿರಿ ಅಂತಿದೆ. ನಮ್ಮ ಬೇಸ್ ಗೊತ್ತಿರಬೇಕು. ಇದರಲ್ಲಿ ಇಲ್ಲಿ ಏನು ಮಾಡ್ಯಾರಲ್ಲ, ಇದನ್ನ ಕೂಡಿಸ್ಯಾರ, ಎಷ್ಟು ಬಂತು 5 ಬಂತು. ಸೇಮ್ ಇದನ್ನ ಕೂಡಿಸಿದಾರ, ಎಷ್ಟು ಬಂತು 7 ಬಂತು. ನೆಕ್ಸ್ಟ್ ಇದನ್ನ ಕೂಡಿಸಿರ 9 ಬಂತು. ಹಾಗೆ ಇದನ್ನ ಕೂಡಿಸಿರ ಎಷ್ಟು ಬರಬೇಕು 12 ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇದನ್ನ ಕೂಡಿಸಿರ 14 ಬರುತ್ತೆ. ಹಾಗಾದ್ರೆ ಇದನ್ನ ಕೂಡಿಸಿ ಎಷ್ಟು ಬರಬೇಕು, ಎಷ್ಟು ಬರ್ಬೇಕು ನೋಡಿ 16. ಈ ಕಡೆ ಬರೀರಿ, ಗೊತ್ತಲ್ಲಿಕ್ಕಂದ್ರೆ 12, ಇದೊಂದ 8, ನೆಕ್ಸ್ಟ್ ಇದು 28. ಆನ್ಸರ್ ಐತೆ ನೋಡ್ರಿ 28. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನೆಕ್ಸ್ಟ್ ನೋಡ್ಲಿ 46 ಕ್ವಶನ್ ಇದೆ. ಏನು 46 ಕ್ವಶನ್ ಇದೆ ಇಲ್ಲಿ? ಸಿ ಇದು ಯಾವ್ದು ಕೇಳ್ತೀವಿ, ಎ ಬಿ ಸಿ ಇಟ್ಕೊಂಡು ಬೇಕಾದ್ರೆ ಫಾರ್ಮೆಟ್ ನಿಮ್ಗೆ ಗೊತ್ತಲಿಕ್ಕಂದ್ರೆ ಎ ಕೆ ಇಡ್ರಿ, ಬಿ ಸಿ ಇಡ್ರಿ. ಏನೋ ಎ ಬಿ ಸಿ ಇಟ್ಕೋರಿ. ಇಲ್ಲಿ ಬಿಡಿಸ್ ಸೈಡ್ ಬೇಕಾರೆ ಬಿಡಿಸ್ತೇನೆ ನೋಡ್ರಿ. ಏನು ಬೇಕಾಗಿತ್ತು ನಮ್ಗೆ ಈಗ? ಸಿ ಬರ್ಬೇಕಂದ್ರೆ ಸಿ ಈಸ್ ಈಕ್ವಲ್ ಟು ಏನು ಮಾಡಬೇಕು, ಎ ಪ್ಲಸ್ ಬಿ ಮಾಡ್ಬೇಕಂತೆ. ಆರ್ ಬರ್ಬೇಕಂದ್ರೆ ಡಿವೈಡ್ ಬೈ ಏನು ಮಾಡ್ಬೇಕು, ಮತ್ತೆ ಕಾಮನ್ ಆಗಿ 2 ಮಾಡ್ಬೇಕು, ಅಷ್ಟು ಸಿಂಪಲ್ ಆಗಿ. 6 ಬರ್ಬೇಕಾದ್ರೆ ಏನು ಮಾಡಬೇಕು, 7 ಪ್ಲಸ್ 5 ಕೂಡ್ಸಿರ 12 ಆಗತ್ತೆ. 2 ಭಾಗ ಮಾಡು, ಈ ಕಡೆ ಬಿಡೋಣ. 12 ಡಿವೈಡ್ ಬೈ 2 1 2 6. ಆನ್ಸರ್ ಈಕ್ವಲ್ ಟು 6. ನೆಕ್ಸ್ಟ್ ಹಂಗೆ 5 ಪ್ಲಸ್ ಎಷ್ಟು 21. ಟೋಟಲ್ ಎಷ್ಟು ಬಂತು 2 ಮಾಡಿದ್ರಾಗ 13 ಬರ್ತಾನೆ. ಎಸ್, ಈ ಫಾರ್ಮುಲಾ ಬರಿಬೇಡ, ಅದನ್ನು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಭಾಳ ಇಂಪಾರ್ಟೆಂಟ್ ಐತೆ, ಬರ್ಕೋರಿ ಕರೆಕ್ಟಾಗಿ. ಭಾಳ ಇಂಪಾರ್ಟೆಂಟ್ ಇದೆ ಫಾರ್ಮುಲಾ, ನೀಟ್ನೆಸ್ ಬರ್ಕೋರಿ. ಸ್ಲೋ ಆಗುತ್ತೆ, ನಾನು ಬೇಕಾಗಿ ಹೇಳ್ತು ಬರ್ರಿ. ಸ್ಲೋ ಆದ್ರೆ ಸ್ಲೋ ಹೇಳ್ತೀನಿ, ಫಾಸ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆನ್ಸರ್ ಏನು ಬರ್ತದೆ ನೋಡ್ರಿ, 24 ಪ್ಲಸ್ 4 ಡಿವೈಡ್ ಬೈ 2. ಟೋಟಲ್ ಎಷ್ಟು ಬಂತ 1 ಇದು ಈ ಕಡೆದ 12 ಆಗತ್ತೆ. 12 ಪ್ಲಸ್ ಕುಡ್ಸ ಎಷ್ಟು ಬಂತ 14 ಬಂತಾನೆ. 14 ಐತೆ ಆನ್ಸರ್. ಓಕೆನಾ? ನೆಕ್ಸ್ಟ್ ಆನ್ಸರ್ 40. ಕ್ವಶನ್ ನಂಬರ್ ಎಷ್ಟು 47. ಸಿಂಪಲ್ ಇದೆ, ಅಲ್ಲಿ ಕೂಡ ಹೆಂಗಿದೆ ಇಲ್ಲಿ ನೋಡೋಣ. ಹೆಸರು ಕೊಟ್ಟು ಬೇಕಾದ್ರೆ ನಮ್ಗೆ ತಿಳಿಲಿಲ್ಲ ಅಂದ್ರೆ ಇದಕ್ಕೆ ಎ ಕೊಡ್ರಿ, ಇದಕ್ಕೆ ಬಿ ಕೊಡ್ರಿ, ಸಿ ಕೊಡ್ರಿ, ಇದಕ್ಕೆ ಡಿ ಕೊಡ್ರಿ, ಇದಕ್ಕೆ ಇ ಕೊಡ್ರಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ನಾನು ಹಂಗೆ ಬರ್ತೀನಿ. ಇ ಈಕ್ವಲ್ ಟು ಏನಂತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ ಎಷ್ಟಲ್ಲೇ 10 ಮಾಡಿ, ಸುಮ್ಮನೆ ಗೊತ್ತಾಗ್ಬಿಡುತ್ತೆ. ಡಿವೈಡ್ ಬೈ 10 ಹೇಗೆ ಒಂದು ಮಾಡಿ ತೋರಿಸ್ತೀನಿ. 8 ಪ್ಲಸ್ 2 ಪ್ಲಸ್ 9 ಪ್ಲಸ್ 1. ಟೋಟಲ್ ಎಷ್ಟು ಬಂತಿದೆ ನೋಡಿ. ಇದು 8 2 10 10 1 10 20 20 2 ಭಾಗ ಮಾಡು, 20 2 ಭಾಗ ಮಾಡಿದ್ರೆ ಎಷ್ಟು ಬಂತ? 2 ಬಂತಾನೆ. ಇಲ್ಲಿ 2 ಇದು 2. ನೆಕ್ಸ್ಟ್ ಹಂಗೆ ಇದು ನೆಕ್ಸ್ಟ್ ಈ ಕಡೆ ಒಮ್ಮೆ ಡೈರೆಕ್ಟ್ ಬರ್ಬಿಡ್ತೀನಿ. ಅಲ್ಲಿ 11 ಪ್ಲಸ್ 12 ಪ್ಲಸ್ 9 ಪ್ಲಸ್ 18 ಅಷ್ಟು ಕೂಡಿಸ್ರಿ
ಕೂಡಿಸಿ ಡಿವೈಡ್ ಮಾಡಿಬಿಡ್ರಿ. ಒಟ್ಟು ಕೂಡಿಸಿದ್ರೆ ಎಷ್ಟಾಗತ್ತದ ನೋಡಿರಿ. 12 18 ಎಷ್ಟು? 20 30 30 ಇದೊಂದು 20 50 50 ಡಿವೈಡ್ ಬೈ 10 ಅಂದರೆ ಎಷ್ಟು ಹೋಯ್ತು? 1 1 10 0 0 5 ಹೋಯ್ತು. ಆನ್ಸರ್ ಈಕ್ವಲ್ ಟು 5. ಡನ್, ವೆರಿ ಗುಡ್. ನೆಕ್ಸ್ಟ್ 48 ಕ್ವಶನ್ ನಂಬರ್ 48. ಕ್ವಶನ್ ನಂಬರ್ 48. ನೆಕ್ಸ್ಟ್ ಕ್ವಶನ್ ನಂಬರ್ 48 ಇದೆ. ಕ್ವಶನ್ ನಂಬರ್ 48 ಇದೆ. ಸೊ ಕ್ವಶನ್ ನಂಬರ್ 48 ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 48 ಇಲ್ಲಿ ಯಾವ ರೀತಿ 20 ಇದು ಎಲ್ಲಿ ಬಂತಲ್ಲ ಅದನ್ನ ಕ್ವಶನ್ ಮಾಡ್ಬೇಕು. ಇಲ್ಲಿ ಕ್ವಶನ್ ಮಾರ್ಕ್ ಬಂದ್ರೆ ಇಲ್ಲಿ ಏನೋ ಮಾಡಿದಾರೆ ಆಟ ಅವತ್ತು ನೋಡ್ಬೇಕಷ್ಟೇ. ಇದಕ್ಕೇನಾಗಿ ಬಂದಿರುತ್ತೆ ಹೇಳ್ತೀನಿ ನೋಡ್ರಿ. 121 ವರ್ಗ ತೆಗ್ರಿ, 11 ಬರ್ತಾನೆ, ಅದಕ್ಕೆ ಪ್ಲಸ್ ಮಾಡಿರಿ. ಏನು ಪ್ಲಸ್ ಮಾಡಿ ಹೇಳ್ತೀನಿ. 81 ಐತಿಲ್ಲ, 81 ಅದನ್ನು ವರ್ಗ ತೆಗ್ರಿ. ಎಷ್ಟು ಬಂತ? 9 ಬಂತು. ಈಕ್ವಲ್ ಟು ಎಷ್ಟು ಆಯ್ತು? 20 ಆಯ್ತು. 20 ಇಲ್ಲಿ ಐತಿ ನೋಡ್ರಿ. ನೆಕ್ಸ್ಟ್ ಸೇಮ್ ಹಂಗೆ 144 ವರ್ಗ ತೆಗೆದ್ರೆ ಎಷ್ಟು ಬರುತ್ತೆ? 12 ಬರುತ್ತಾ? ನೆಕ್ಸ್ಟ್ 25 ಇರೋದು ಎಷ್ಟು ಬಂತ? 25 ಎಷ್ಟು? 5. 12 ನೋಡ್ರಿ. 12 ಪ್ಲಸ್ 5 ಈಕ್ವಲ್ ಟು ಎಷ್ಟು ಬಂತ? 17. 17 ಎಲ್ಲಿ ನೋಡ್ರಿ ಆನ್ಸರ? ಇದು ಆನ್ಸರ್ ಆಗಿರುತ್ತೆ. ಡನ್. ನೆಕ್ಸ್ಟ್ 49. ಸ್ವಲ್ಪ ಕ್ವಶನ್ ನೋಡ್ರಿ ಏನೈತೆ. 49 ಏನು ಡಿಫ್ರೆಂಟ್ ಆಗಿದೆ ಕ್ವಶನ್ಸ್ ನೋಡ್ರಿ. ಸ್ವಲ್ಪ ನೋಡ್ರಿ ಕ್ವಶನ್ಸ್ ಏನಿದೆ 49. ಇದು ಗೊತ್ತಾಗತ್ತಾನೆ. ಸೇಮ್ ಹಂಗೆ 49 ನೋಡಿ. 49 ನೋಡ್ರಿ ಏನಂಗೈತದ? ಏನ ಮೈನಸ್ ಅಂತ 3 ಅಂತ ಏನು ಮಾಡಿದ ನೋಡ್ಲಿ. ಏನಿಲ್ಲ, ಸಿಂಪಲ್ ಐತಿ. ಮಾತು ಎಲ್ಗಡ್ಸ್ಕೊಳ ಭಾಳ ಅದನ್ನು ಕೂಡ. ಇಲ್ಲ ಹೇಳಿ. 3 into 2 plus 1 plus 1 7 ಬಂತ. 7 into 2 minus 1 is equal to 13 ಬಂತ. ನೆಕ್ಸ್ಟ್ 13 into 2 plus 1 is equal to 36 27 27. ನೆಕ್ಸ್ಟ್ ನೋಡಿರಿ. 27 into 2 minus 1 is equal to 53 ಹೌದಾನೆ. ನೆಕ್ಸ್ಟ್ 53 into 2 ಮಾಡಿ. 53 into 2 ಅಂತ ಹೇಳಿದಾಗ ಎಷ್ಟಾಗತ್ತೆ? 106 ಆಗತ್ತೆ. ಇನ್ನೊಂದು ಕೊಡಿಸ್ಬೇಕಲ್ಲ, ಲಾಸ್ಟಿಗೆ ಒಂದು ಪ್ಲಸ್ ಮಾಡಬೇಕಲ್ಲ, ಮರೆಯಂಗಿಲ್ಲ ಅದನ್ನು. ಎಷ್ಟು ಬಂತು? 107 ಬಂತು. ನೆಕ್ಸ್ಟ್ 107 into 2 ಮಾಡ, ಮತ್ತು ನೆಕ್ಸ್ಟ್ ಮೈನಸ್ 1 ಮಾಡ. ಎಷ್ಟು ಬಂದು 107 ಅಂದರೆ 213 ಬರುತ್ತೆ ತಾನೆ. 107 14 ಮೈನಸ್ 1 213 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ನೇದೆ ಇದು ಬೇಕಿಲ್ಲ ನಮಗೆ. ಫೈನಲಿ ಇದು ಆನ್ಸರ್ ಬೇಕಾಗೈತೆ. ಆಪ್ಷನ್ ನೋಡ್ಬೇಕಿಲ್ಲ, ಆಪ್ಷನ್ ಇಲ್ಲ, ಇಂಪಾರ್ಟೆಂಟ್ ಆಗ್ತಾವೆ. 213 into 2 ಅಂದರೆ ಎಷ್ಟು ಹೋಗ್ತಾವೆ?
ಇಂಟು ಎಷ್ಟು 426 426 ತಾನೆ. ಇಲ್ಲಿ ನೋಡಿ ಬೇಕಾದ್ರೆ ಕೂಡಿಸ್ಲಿ 213. ಈ ಕಡೆ ಇಲ್ಲಿ ಕೂಡ 213 ತಿಳಿಯಲ್ಲಪ್ಪ ನಿಮ್ಗೆ. ಅದಕ್ಕಲ್ಲ 6 2 4 226. ಏನು ಮಾಡೋಕ್ಕಿಲ್ಲ ಪ್ಲಸ್ ಆಗೈತಿಲ್ಲ, ಪ್ಲಸ್ ಆಗೈತಿಲ್ಲ, ಇಲ್ಲಿ ಮೈನಸ್ ಆಗೈತೆ. ಹಾಗಾದ್ರೆ ಈಗ ಏನು ಮಾಡಬೇಕು, ಪ್ಲಸ್ 1 ಮಾಡ್ಬೇಕು ಇದಕ್ಕೆ. ಎಷ್ಟೇ 27 ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ 50ನೇ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 50 ಏನಿದೆ ನೋಡ್ರಿ, ಅಬ್ಸರ್ವೇಷನ್ ಮಾಡ್ರೆ ಸ್ವಲ್ಪ. 9 11 27 51 83 2 5 ಕ್ವಶನ್ 7 ಇದೆ 9 ಇದೆ. ಕ್ವಶನ್ ಮಾರ್ಕ್ ಇಟ್ಟದ ನನ್ನ ಬೈಲೇನು ಕ್ವಶನ್ ಮಾರ್ಕ್ ಇಟ್ಟ ನೋಡ್ರಿ. ಏನು ಕ್ವಶನ್ ಮಾರ್ಕ್ ನೋಡ್ರಿ, ಚೆಕ್ ಮಾಡಲ್ಲ. ಏನಿಲ್ಲ, ಸಿಂಪಲ್. ಇಲ್ಲಿ ಕೂಡ ಏನು ಇದನ್ನು ನಾ ಸ್ಕ್ವೇರ್ ಮಾಡೋದಿಲ್ಲ. 9 ಸ್ಕ್ವೇರ್ ಪ್ಲಸ್ 2 ಮಾಡ್ಯಾನ ಅಷ್ಟೇ, ಹೌದಿಲ್ಲ? ಇಲ್ಲಿ ನೋಡ್ರಿ, ಅಲ್ಲಿ 9 ಸ್ಕ್ವೇರ್ ಪ್ಲಸ್ 2 ಈಕ್ವಲ್ ಟು ಎಷ್ಟು 81 ಪ್ಲಸ್ 2 ಅಂತ ಹೇಳಿದಾಗ 83. ಅಪೋಸಿಟ್ ಸೈಡ್ ಇದ್ರ ಅಪೋಸಿಟ್ ಇದು ನೋಡಿರಿ, ಚೆಕ್ ಮಾಡಿರಿ. ನೆಕ್ಸ್ಟ್ ಇದ್ರ ಅಪೋಸಿಟ್ ಹಿಂಗೆ ಚೆಕ್ ಮಾಡಿರಿ. ನೆಕ್ಸ್ಟ್ ಇದ್ರ ಅಪೋಸಿಟ್ ಇದನ್ನು ಚೆಕ್ ಮಾಡಿರಿ. ಹಾಗಾದ್ರೆ ಇದ್ರ ಅಪೋಸಿಟ್ ಇದು ಬರುತ್ತೆ. ಬಿಡಿಸ್ಲಿ ಅಷ್ಟು 11 ಸ್ಕ್ವೇರ್ ಮಾಡಿ ಪ್ಲಸ್ 2 ಮಾಡಬೇಕು. ಎಷ್ಟು 121 ಪ್ಲಸ್ 2 ಎಷ್ಟು ಬಂತು 123. ಆನ್ಸರ್ ಆಯ್ತು ನೋಡ್ರಿ. ಅಲ್ಲಿ ಆಯ್ತಿಲ್ಲ, ಇಲ್ಲಿ ಸೇಮ್ ಈಜಿ ಇದಾವಲ್ಲ ಕ್ವಶನ್ಸ್, ಭಾಳ ಈಜಿ ಇದಾವೆ. ನೆಕ್ಸ್ಟ್ ನಂಬರ್ ಪಿರಾಮಿಡ್ ಇದೆ. ನಂಬರ್ ಪಿರಾಮಿಡ್ ಇದೆ. ಒಂದು ಪಿರಾಮಿಡ ಸಂಖ್ಯಾ ಇಲ್ಲಿ ಗೋಪುರಾಕೃತಿ ಅಂತ ಕರಿತೀವಿ. ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ನಂಬರ್ಸ್ ಆರ್ ದ ಲೆಟರ್ ಸೀರೀಸ್ ಅರೇಂಜ್ ಇನ್ ದ ಪರ್ಟಿಕ್ಯುಲರ್ ಪ್ಯಾಟರ್ನ್. ಸ್ಟಡಿ ದ ಪ್ಯಾಟರ್ನ್ ಆ್ಯಂಡ್ ಕಂಪ್ಲೀಟ್ ದ ಗಿವನ್ ಅನಾಲಜಿ. ಸೂಚನೆಗಳು ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿರುವ ಸಂಖ್ಯೆಗಳನ್ನು ಮತ್ತು ಅಕ್ಷರಗಳನ್ನು ಆಧರಿಸಿ ಬರೆಯಿರಿ. ಇದನ್ನು ಆಮೇಲೆ ಬಿಡಿಸೋಣ. ಒಂದು ನಿಮಗೆ ಹೋಮ್ವರ್ಕ್ ಇದು. ಇದೊಂದು ಹೋಮ್ವರ್ಕ್ ನಿಮಗೆ ಒಟ್ಟರಿಗೆ. ಈ ಕ್ವಶನ್ಸ್ ನಿಮಗೆ ಹೋಮ್ವರ್ಕ್ ಇದೊಂದು ಮಾಡಿ ತಿಳಿಸ್ರಿ ನನಗೆ. ಓಕೆ. ಮತ್ತೇನು ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿರಿ, ಮತ್ತು ನಿಮಗೆ ನಾನು ಆನ್ಸರನ್ನು ಕೊಡೋಕ್ಕೆ ಸಾಧ್ಯ ಮಾಡ್ತೀನಿ. ಎನಿ ಡೌಟ್ಸ್ ಹೇಳ್ತು ಬರ್ರಿ, ಪ್ರತಿಯೊಂದು ತಿಳ್ಸೋಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಹೇಳಿದರೆ ನಿಮಗೆ ಎಲ್ಲರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿನಿ. ಆಲ್ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಕೋಆಪರೇಷನ್ ವಿತ್ ಅಸ್. ಮೋಸ್ಟ್ ಇಂಪಾರ್ಟೆಂಟ್ ಯುವರ್ ಕೋಆಪರೇಷನ್.